ನಮಸ್ಕಾರ. ಅಯ್ಯಪ್ಪನಿಗೆ ಬೆತ್ತಲೆ ಸೇವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಸ್ವಾಮಿಯೇ ಶರಣಂ ಅಯ್ಯಪ್ಪ, ಈ ಒಂದು ಶರಣು ಘೋಷವನ್ನ ಹೇಳುವಂಥವರಿಗೆ ಯಾವುದೇ ಜಾತಿಯ ಪ್ರಶ್ನೆ ಇಲ್ಲ, ಬಡವ ಬಲ್ಲಿದ ಅನ್ನುವ ಲೆಕ್ಕವಿಲ್ಲ. ಕೇವಲ ನಂಬಿಕೆ, ಭಕ್ತ ಆಗಿರಬಹುದು ಅಥವಾ ವೃತಾಚರಣೆ ಇದ್ರೆ ಸಾಕು, ಯಾರು ಬೇಕಾದರೂ ವ್ರತವನ್ನ ಪಾಲನೆ ಮಾಡಬಹುದು, ಅಯ್ಯಪ್ಪನ ಮಾಲಾಧಾರಿಗಳು ಆಗಬಹುದು. ಆದರೆ ಇದೀಗ ಹುಬ್ಬಳ್ಳಿಯಲ್ಲಿ ಈ ಒಂದು ಅಯ್ಯಪ್ಪ ಮಾಲಾಧಾರಿಗಳು ಮಾಡ್ತಾ ಇರೋದೇ ಬೇರೆ. ನಾವು ಗಮನಿಸಬಹುದು, ಅಯ್ಯಪ್ಪ ಮಾಲಾಧಾರಿಗಳು ನವೆಂಬರ್ನಿಂದ ಜನವರಿಯವರೆಗೂ ಕೂಡ ಸಾಕಷ್ಟು 41 ದಿನಗಳ ಕಾಲ ವ್ರತವನ್ನ ಮಾಡ್ತಾರೆ. ಆದರೆ ಆ ವ್ರತ ಸಾಕಷ್ಟು ನಿಯಮಗಳಿಂದ ಕೂಡಿರುತ್ತೆ, ಸಾಕಷ್ಟು ಕಠಿಣ ವ್ರತವನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಬೆತ್ತಲೆ ಸೇವೆಯನ್ನ ಮಾಡುವ ಅವಶ್ಯಕತೆ ಇದೆಯಾ? ಇದು ಯಾವ ಶಾಸ್ತ್ರದಲ್ಲಿದೆ? ಈ ಒಂದು ಬೆತ್ತಲೆ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತಾ? ಈ ಹಿಂದಿನವರು ಈ ರೀತಿಯಾದಂತಹ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ರ? ಹೀಗೆ ಸಾಕಷ್ಟು ಅನುಮಾನಗಳು ಹುಟ್ಟುವಂತಹ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ 4 ಅಯ್ಯಪ್ಪ ಮಾಲಾಧಾರಿಗಳು ನಗ್ನರಾಗಿ ಈಗ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಇದರಿಂದ ಸಾಕಷ್ಟು ಜನರಿಗೆ ಮುಜುಗರ ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಅಯ್ಯಪ್ಪ ಧಾರಿಗಳ ಬೆತ್ತಲೆ ಸೇವೆಯ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ? ನಿಜವಾಗ್ಲೂ ಇಷ್ಟಾರ್ಥ ಸಿದ್ಧಿ ಆಗತ್ತಾ? ಇವೆಲ್ಲದರ ಬಗ್ಗೆ ನಾನು ಇವತ್ತು ಚರ್ಚೆಯನ್ನ ಮಾಡ್ತೀನಿ. ಆದ್ರೆ ಈ ಒಂದು ಚರ್ಚೆಯನ್ನ ಆರಂಭಗೊಳ್ಳೋದಕ್ಕಿಂತ ಮುಂಚೆ, ಅಯ್ಯಪ್ಪ ಭಕ್ತರು ಅಂದ್ರೆ ಅವರಿಗೆ ಕೊಡುವಂತಹ ಗೌರವನೇ ಬೇರೆ. ಅವರು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಅಯ್ಯಪ್ಪನ ಸೇವೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲೊಂದಿಷ್ಟು ಮಂದಿ ಅಯ್ಯಪ್ಪನ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಬೆತ್ತಲೆಯ ವೃತವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಅವರು ಯಾರು, ಯಾವ ಕಾರಣಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಅನ್ನುವ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಡ್ ಬರೋಣ. ಡಿಸೆಂಬರ್, ಜನವರಿ ತಿಂಗಳು ಬಂದ್ರೆ ಸಾಕು, ಅಯ್ಯಪ್ಪನ ಭಕ್ತರು ಮಾಲೆ ಧರಿಸಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಭಜನೆ ಮಾಡ್ತಾರೆ. ಆದ್ರೆ ಈ ದೃಶ್ಯ ನೋಡ್ತಾ ಇರೋ ಸ್ವಾಮಿಯೇ ಅಯ್ಯಯ್ಯಪ್ಪ ಎನ್ನುವ ಹಾಗಾಗಿದೆ. ಹುಬ್ಬಳ್ಳಿಯ ಕಲಘಟಗಿ ತಾಲೂಕಿನ ಮಡಕಿ ಹೊನ್ನಾಳಿಯಲ್ಲಿ 4 ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಗ್ನರಾಗಿ ವ್ರತ ಆಚರಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಅಲ್ರಿ ಸ್ವಾಮಿ, ವರ್ಷಾನುವರ್ಷದಿಂದ ಅಯ್ಯಪ್ಪನ ಮಾಲಾಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆಯಿಂದ ದೂರವಿದ್ದು ಅಯ್ಯಪ್ಪನ ಮಾಲೆ ಧರಿಸಿ ಶುದ್ಧರಾಗಿರ್ತಾರೆ. ನೀವೇಕೆ ಹೀಗೆ ಅಂತ ಕೇಳಿದ್ರೆ, ಇದು ಅತ್ಯಂತ ಕಠಿಣ ವ್ರತ, ಇದನ್ನ ಮಾಡೋದ್ರಿಂದ ಅಂದುಕೊಂಡದ್ದು ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಪಾದಯಾತ್ರೆ ಮಾಡಿದ್ದಾರೆ, ಮೌನ ವ್ರತ ಒಬ್ಬರು ಮಾಡ್ತಾ ಇದ್ದಾರೆ, ಕಲಿಯೋ ಪಂದಳಕಂದ ಅಂತ ಯಾರು ಮಾಡಿದ್ದಲ್ಲ. ಅದಕ್ಕೆ ನಾವು ಹೇಳಿದೆ, ಗುರುಸ್ವಾಮಿ ನನ್ನೊಂದು ಬೇಡಿಕೆ ಇದೆ, ಸಂಕಲ್ಪ ಇದೆ, ನಾ ಬೇಡ್ಕೊತೇನೆ ದೇವರಿಗೆ, ನಾನು ಅದು ಸಕ್ಸಸ್ ಆದರೆ ನಾನು ಪಂದಳಕಂದ ಮುಂದಿನ ವರ್ಷ ಮಾಡ್ತೇನೆ ಅಂತ ಹೇಳಿದೆ. ಅದು ಸಂಕಲ್ಪ ಆಯಿತು, ಒಳ್ಳೇದಾಯಿತು. ಅದಕ್ಕೆ ನಾನು ಪಂದಳಕಂದ ವ್ರತ ಮಾಡ್ತಾ ಇದ್ದೇನೆ. ಮೈ ಮೇಲೆ ಉಡ್ದಾರ ಸತೆಗಿಲ್ಲ, ನನಗೆ ಎಲ್ಲ ಒಳ್ಳೇದಾಗ್ತಾ ಇದೆ, ಮಾಡ್ತಾ ಇದ್ದೇನೆ. ಇನ್ನು ಗ್ರಾಮದ ಹೊಲವೊಂದರಲ್ಲಿ ತಂಗಿರುವ ನಗ್ನ ಮಾಲಾಧಾರಿಗಳು ಕಳೆದ 15 ದಿನಗಳಿಂದ ಬೆತ್ತಲೆ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಈ ವಿಚಿತ್ರ ಬೆಳವಣಿಗೆಯಿಂದ ಗ್ರಾಮದಲ್ಲಿ ಮಹಿಳೆಯರು ಹೊಲಗಳಲ್ಲಿ ಕೆಲಸ ಮಾಡಲು ಮುಜುಗರ ಪಡುವಂತಾಗಿದೆ. ಇಂಥದ್ದೊಂದು ಬೆಳವಣಿಗೆಯಿಂದ ಸುತ್ತಲ ಗ್ರಾಮದ ಜನರು ಭಯಭೀತರಾಗಿದ್ದಾರೆ. ಜನವರಿಯಲ್ಲಿ ಸಂಕ್ರಾಂತಿ ಹತ್ತಿರ ಬಂತು ಅಂದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲೆಡೆ ಕಂಡುಬರ್ತಾರೆ. ಅದರಲ್ಲೂ ಕಪ್ಪು ವಸ್ತ್ರಗಳನ್ನ ಧರಿಸಿ 40 ದಿನಗಳ ಕಾಲ ವಿಶೇಷ ವ್ರತ ಆಚರಣೆ ಮಾಡುತ್ತಾರೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾಂಸಾರಿಕ ಜಂಜಾಟದಿಂದ ದೂರ ಸರಿದು ವ್ರತ ಆಚರಣೆ ಮಾಡುತ್ತಾರೆ. ಆದರೆ ಈ ಅಯ್ಯಪ್ಪ ಮಾಲಾಧಾರಿಗಳು ನಾಗಸಾಧುಗಳಂತೆ ನಗ್ನರಾಗಿ ಪೂಜೆ ಮಾಡ್ತಾ ಇರೋದು ಇತರೆ ಅಯ್ಯಪ್ಪ ಭಕ್ತರಿಗೂ ಅಚ್ಚರಿ ಮೂಡಿಸಿದೆ. ಹುಬ್ಬಳ್ಳಿಯಿಂದ ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್. ಮಂಡಲ ಕಾಲ ವೃತ ಆಚರಣೆಯನ್ನ ಮಾಡಿ ಈ ಒಂದು ನಿಯಮವನ್ನ ಪಾಲಿಸಿ ಈ ಒಂದು ಭಕ್ತರು ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ತಾರೆ. ಆದರೆ ಈ ಒಂದು ಅಯ್ಯಪ್ಪ ಮಾಲಾಧಾರಿಗಳು ಮಾಡ್ತಾ ಇರೋದೇ ಬೇರೆ. ಅಲ್ಲೂ ಕೂಡ ನಗ್ನವಾಗಿ ಈ ಒಂದು ವೃತವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವೃತದಿಂದ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತಾ? ನಿಜವಾಗ್ಲೂ ಶಾಸ್ತ್ರದಲ್ಲಿ ಈ ರೀತಿಯಾಗಿ ಇದೆಯಾ? ಈ ಹಿಂದಿನವರು ಈ ರೀತಿಯಾಗಿ ಮಾಡ್ತಾ ಇದ್ರ? ಅವರ ಗುರುಗಳು ಏನ್ ಹೇಳ್ತಾರೆ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಆಧ್ಯಾತ್ಮಿಕ ಹಾಗೆಯೇ ಧಾರ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ನಮಸ್ಕಾರ. ಹಾಗೆಯೇ ನಮ್ಮ ಹುಬ್ಬಳ್ಳಿ ಸ್ಟುಡಿಯೋದಿಂದ ಗುರುಸ್ವಾಮಿ ಆಗಿರುವಂತಹ ಅಶೋಕ್ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ. ಮೊದಲಿಗೆ ನಾನು ಗುರೂಜಿ ನಿಮ್ಮಿಂದ ಆರಂಭ ಮಾಡ್ತೀನಿ ಈ ಚರ್ಚೆಯನ್ನು. ನಾವು ಸಾಮಾನ್ಯವಾಗಿ ಒಬ್ಬ ಅಯ್ಯಪ್ಪ ಮಾಲಾಧಾರಿ ಅಂತ ಗಮನಿಸಿದ್ರೆ 41 ದಿನಗಳ ಕಾಲ ಅಥವಾ ಮಂಡಲ ವೃತವನ್ನು ಮಾಡ್ತಾರೆ. ಒದ್ದೆ ಅಂದರೆ ತುಂಬ ತಣ್ಣೀರು ಸ್ನಾನವನ್ನು ಮಾಡ್ತಾರೆ, ಹಣೆಗೆ ವಿಭೂತಿಯನ್ನು ಇಟ್ಕೊಳ್ತಾರೆ, ಪೂಜೆ ಕೈಂಕರ್ಯಗಳನ್ನು ಮಾಡ್ತಾರೆ, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ತಾರೆ ಅಂತ ನಂಬಿದವರು. ಆದರೆ ಈ ಒಂದು ಅಯ್ಯಪ್ಪ ಮಾಲಾಧಾರಿಗಳು ನಗ್ನರಾಗಿ ಈ ರೀತಿಯಾಗಿ ಉಪವಾಸವನ್ನು ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳ್ತೀರಿ? ಮೊದಲನೇದಾಗಿ ಧರ್ಮಶಾಸ್ತ್ರನಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆರಾಧನೆಗೆ ಸ್ವಾಮಿಯೇ ಶರಣಮಯ್ಯಪ್ಪ
ಇವತ್ತಿನ ಈ ಕಾರ್ಯಕ್ರಮ ಸಹಿತ ಬಹಳ ಅಚ್ಚುಕಟ್ಟಾಗಿದೆ, ಅರ್ಥಗರ್ಭಿತವಾಗಿದೆ. ಮೌಢ್ಯತೆ, ಎಲ್ಲೋ ಒಂದು ಕಡೆ ಧರ್ಮ ವಿರೋಧ ಅಥವಾ ಧರ್ಮದಲ್ಲಿರ್ತಕ್ಕಂತಹ ಮೂಲ ರಹಸ್ಯಗಳನ್ನು ಅನ್ಯ ಮಾರ್ಗಗಳತ್ತ ತೆಗೆದುಕೊಂಡೋಗಿ ಇಲ್ಲದ ಒಂದು ಅಸಭ್ಯ ವರ್ತನದಿಂದ ನಮ್ಮ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಗದಾಪ್ರಹಾರವೇ ಸಾಕಷ್ಟು ಇದೆ. ಅಂತಹದ್ರ ಮಧ್ಯದಲ್ಲಿ ಇಂತಹ ಎಲ್ಲ ಚೇಷ್ಟೆಗಳನ್ನು ಮಾಡಿ ನಮ್ಮ ಧರ್ಮದ ಮೇಲೆ ನಾವು ಆನೆ ತನ್ನ ತಲೆ ಮೇಲೆ ಮಣ್ಣು ಹಾಕೊಳ್ಳೋ ಥರ ನಮ್ಮ ಧರ್ಮದ ಮೇಲೆ ಮಣ್ಣು ಹಾಕುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ನಿಜಕ್ಕೂ ಹೇಳಬೇಕಾದ್ರೆ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನ ಬಹಳ ವಿಶೇಷವಾಗಿದ್ದು, ಅಯ್ಯಪ್ಪನ ವ್ರತಾನುಷ್ಠಾನವನ್ನು ಯಾರು ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡಿದ್ರು ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತಾರೆ. ಅದು ನಾನು ಸಹಿತ, ನನಗೂ 14 ವರ್ಷ ಶಬರಿಮಲೆ ಯಾತ್ರೆ ಆಯಿತು, ಮೊನ್ನೆ ತಾನೇ ಯಾತ್ರೆ ಹೋಗಿ ಬಂದಿದ್ದೀನಿ ಸಹಿತ. ಆದರೆ ಎಲ್ಲೂ ಕಂಡರಿಯದ್ದು, ಎಲ್ಲೂ ಕೇಳದ್ದು, ನನ್ನ 14-15ನೇ ವರ್ಷ ಈಗ ನನ್ನ ಯಾತ್ರೆ ಮುಗೀತು, 15 ವರ್ಷ ಆದರೂ ಇವತ್ತಿಗೂ ಸಹಿತ ನಾನು ಇಂಥದ್ದು ಎಲ್ಲೂ ನೋಡಲಿಲ್ಲ. ನನಗೂ ಒಂಥರ ಹೊಸದು ಅನ್ನಿಸ್ತಾ ಇದೆ. ಆದರೆ ಏನೇ ಇರಲಿ, ಅವರ ಭಕ್ತಿ ಪರಾಕಾಷ್ಠೆ ಏನೇ ಮೆರಿಬಹುದು, ಆದರೆ ಅವ್ರ ಭಕ್ತಿ ಪರಾಕಾಷ್ಠೆ ನಮ್ಮ ಧರ್ಮದ ಮೇಲೆ ನಾಳೆ ಸಹ ಒಂದು ಹೊಡೆತ ಬೀಳುತ್ತಲ್ಲ ಅನ್ನೋ ಭಯ ನನಗೆ ಶುರುವಾಗಿದೆ. ಅದಾಗಬಾರ್ದು. ಎಸ್, ಇದು ಹಾಗಾದ್ರೆ ನೇರವಾಗಿ ಮೌಢ್ಯ ಅಂತ ಹೇಳ್ತೀರಿ? 100ಕ್ಕೆ 100 ಪಾಲು ಮೌಢ್ಯವೇ. ಎಸ್, ನಾನು ಗುರುಸ್ವಾಮಿ ಆಗಿರುವಂತಹ ಅಶೋಕ್ ಅವ್ರ ಹತ್ರ ಕೇಳಕ್ಕೆ ಬಯಸ್ತೀನಿ. ಕರ್ಮದಂತಹ ಶರೀರವನ್ನ, ನಮ್ಮ ಆಲೋಚನೆಯಂತಹ ಮನಸ್ಸನ್ನ ಶುದ್ಧೀಕರಿಸಿ ಆಚಾರದಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ವೃತದ ನಿಯಮ ಕೂಡ ಅದೇ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಾದಂತಹ ನಗ್ನ ಬೆತ್ತಲೆ ವೃತವನ್ನ ಮಾಡುವಂಥದ್ದು ಶಾಸ್ತ್ರದಲ್ಲಿ ಇದೆಯಾ? ನಿಮ್ಮ ಗಮನಕ್ಕೆ ಈ ಹಿಂದೆ ಯಾವತ್ತಾದ್ರೂ ಬಂದಿದ್ರಾ? ನಿಮ್ಗೆ ಗುರುಗಳು ಇದ್ರ ಬಗ್ಗೆ ಯಾವತ್ತಾದ್ರೂ ಹೇಳಿದ್ರಾ? ಹೇಗೆ? ಇಲ್ಲ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಋತ ನಿಯಮದ ಬಗ್ಗೆ ನಾವು ಇವತ್ತಿನ ದಿವಸ 28ನೆಯ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಋತ ನಿಯಮದಲ್ಲಿ ಮಾಡ್ತಕ್ಕಂಥ ನಿಯಮಗಳನ್ನು ಬೆಳಗಿನ ಜಾವ ತಣ್ಣೀರು ಸ್ನಾನ, 6 ಗಂಟೆ ಒಳಗೆ ಪೂಜೆ ಮುಗಿಸಿ, ಮತ್ತೆ ನಿಮ್ಮ ದಿನನಿತ್ಯ ಕರ್ತವ್ಯಕ್ಕೆ ಅಂದರೆ ದುಡಿಮೆ ಹೊಟ್ಟಿಪಾಡಿಗಾಗಿ ದುಡ್ಕೊಂತ ಮಾಡ್ಕೊತ ಮತ್ತು ಸಾಯಂಕಾಲ ಸ್ನಾನ ಪೂಜೆ ಮಾಡಿ ಬರಗಾಲಿನಿಂದ ನಡೆದು ನಾವು ಮಾಡೋದ್ರಿಂದ ನಮ್ಮಲ್ಲಿ ಒಂದು ಕೆಟ್ಟ ವಿಚಾರ, ಕೆಟ್ಟ ಬುದ್ಧಿ, ದುರ್ಬುದ್ಧಿ, ದುರಹಂಕಾರ, ದುರ್ವಿಚಾರಗಳನ್ನು ಬರಲಾರ್ದಂಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದನ್ನಾಗುತ್ತೆ. ಅದನ್ನು ಬಿಟ್ಟರೆ ಈ ಥರ ಏನು ಇವತ್ತಿನ ದಿವಸ ನಮ್ಮ ಕಲಗಟ್ಟಿಗೆಯಲ್ಲಿ ಮಾಡ್ತಕ್ಕಂಥದ್ದಂತಂದರೆ ಅವರು ಮಾಡಿದ್ದನ್ನು ಬಹಳ ತಪ್ಪು, ಅದು ಸರಿಯಲ್ಲ, ಮಾಡಬಾರ್ದು. ಮಾಡ್ತಕ್ಕಂಥದ್ದು ಒಂದು ಇದನ್ನು ನಿಯಮದಲ್ಲಿ ಯಾವುದೂ ಇಲ್ಲ, ಬುಕ್ ಪ್ರಿಂಟೆಡ್ ಕೂಡ ಇಲ್ಲ, ಅಥವಾ ಯಾವ ಗುರುಗಳು ಮಾಡಿದ್ದೂ ಇಲ್ಲ. ಅದಕ್ಕೆ ನಾವು ಒಳ್ಳೆಯ ರೀತಿಯಿಂದ ನಮ್ಮ ದುರ್ಚಟಗಳನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ನಾವು ದುರ್ಚಟ, ದುರ್ಬುದ್ಧಿ, ದುರಹಂಕಾರಗಳನ್ನು ಬಿಟ್ಟು ಚೆಂದಾಗಿ ನಾವು ಋತನಿಯಮಗಳ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಮಂತ್ಯನಕ್ಕೂ ಒಳ್ಳೆಯದು. ಇದನ್ನು ಯಾವುದೂ ಕೆಟ್ಟಲ್ಲ. ಅದನ್ನೆಲ್ಲ ನಾವು ಬಿಟ್ಕೊಟ್ಟು ಈ ಥರ ಮಾಡೋದ್ರಿಂದ, ಯಾಕಂದರೆ ನಮಗೆ ಇವತ್ತೇ ಗೊತ್ತಾಗಿರೋದು. ಇವತ್ತಿನ ಬೆಳಗಿನ ಜಾವ ಏನು ನಾವು ಸ್ನಾನ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋದಲ್ಲಿ ಈ ಥರ ನೋಡಿದಾಗೆ ನಮಗೆ ಗೊತ್ತಾಗಿರೋದು. ಅಲ್ಲಿವರೆಗೆ ನಮಗೆ ಯಾವುದೂ ಗೊತ್ತಿಲ್ಲ. ಅದು ಮಾಡಬಾರ್ದಿತ್ತು. ಅದಕ್ಕೂ ಕೂಡ ನಮ್ಮ ಇನ್ನೊಬ್ಬರು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅವರು ಕೂಡ 28ನೇ ವರ್ಷ ಮಧು ಸಮಯ ಅಂಥೇಳಿ ಅವರು ಕೂಡ ಹೇಳಿದರು, ಈ ಥರ ಮಾಡೋದು ಸರಿಯಲ್ಲ, ಮಾಡಕ್ಕೆ ಹೋಗ್ಬೇಡ್ರಿ ಹೇಳಿದ್ರು ಕೂಡ ಅವರು ಇಲ್ಲ, ಇದು ಬುಕ್ನಲ್ಲಿದೆ, ಮಾಡ್ತೇನೆ ಅಂತ ಹೇಳಿದಾಗ ಆಯಿತು. ನಮ್ಗೆ ಅದ್ರ ಬಗ್ಗೆ ಯಾವುದೂ ಗೊತ್ತಿದ್ದಿದ್ದಲ್ಲ, ಇದು ಮಾಡಬಾರ್ದಿತ್ತು. ಇದಕ್ಕೆ ಮಾಲಾಧಾರಿ ಸ್ವಾಮಿಗಳಿಗೆ ದೊಡ್ಡದು ಒಂದು ಅಪಮಾನ, ಅಂದರೆ ಒಂದು ಮರ್ಯಾದೆ ಪ್ರಶ್ನೆ ಅನ್ನೋಂಥದ್ದು. ಈ ಹಿಂದೆ ಯಾವತ್ತೂ ಕೂಡ ನಡೆದುಕೊಳ್ಳದೆ ಬರುವಂತಹ ಆಚರಣೆಯನ್ನ ಆರಂಭ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಎಸ್, ಆನಂದ್ ಗುರೂಜಿ ಅವರೇ, ಪಂಚೇಂದ್ರಿಯಗಳನ್ನ ಜಯಿಸುವವನೇ ಅಯ್ಯಪ್ಪ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪಂಚೇಂದ್ರಿಯಗಳು ಜಯಿಸುವ ಬದಲು ಬೇರೆಯವರಿಗೆ ಮುಜುಗರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ, ನಿಜವಾದ ನಿಯಮಗಳು ಏನೇನು, ಆಚರಣೆಗಳು ಏನೇನು? ಅವ್ರು ಹೇಳಿದ್ರು ಬುಕ್ಕಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಿ, ನಿಜವಾಗ್ಲೂ ಶಾಸ್ತ್ರದಲ್ಲಿ ಇದೆಯಾ? ಇಲ್ಲಮ್ಮ, ಅವರು ಶಾಸ್ತ್ರ ವಿರೋಧ ನಡೆಸ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆಂದರೆ ಅಯ್ಯಪ್ಪನ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಅಯ್ಯಪ್ಪನ ಸೇವೆ ಅಂದರೆ ಮಹಿಳೆಯರು, ಹೆಣ್ಣುಮಕ್ಕಳು ಸಹಿತ ಆ ಸಾನ್ನಿಧ್ಯಕ್ಕೆ ಬರ್ತಾರೆ. ಅವರಿಗೆ ಶಬರಿಮಲೆಗೆ ಬರ್ತಾರೆ ಅಂತ ನಾನು ಹೇಳ್ತಿಲ್ಲ. ಅಯ್ಯಪ್ಪನ ಪೂಜೆ ನಡೆಯುವಂಥ ಆ ವಿರಿ ಎಲ್ಲಿ ಅವರು ವಾಸವಾಗಿರ್ತಾರೆ, ಎಲ್ಲಿ ಪ್ರಾರ್ಥನೆ ಸಲ್ಲಿಸ್ತಿರ್ತಾರೆ ಅಂಥ ಸಾನ್ನಿಧ್ಯಕ್ಕೆ ಬರ್ತಾರೆ. ಅವರು ಬಂದಾಗ ಇಂತಹ ಅಸಭ್ಯ ವರ್ತನೆ ಆದರೆ ಇದು ಧರ್ಮಶಾಸ್ತ್ರ ವಿರೋಧ ಒಂದು. ಎರಡನೇದಾಗಿ ಇದು ಅಯ್ಯಪ್ಪನ ಸಂಕಲ್ಪ ಅಂತಕ್ಕಂಥದ್ದು ಅಯ್ಯಪ್ಪನ ಮಾಲಾಧಾರಿಗಳು 48 ದಿನಗಳ ಕಾಲ ಆಚರಿಸುವಂತಹ ವ್ರತ. ಇದು ಬಹಳಷ್ಟು ಕಠಿಣವಾಗಿತ್ತು, ಅರ್ಥಗರ್ಭಿತವಾಗಿತ್ತು, ಶಾಸ್ತ್ರ ನಿಯಮಾನುಸಾರವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ
ಮಾಲಾಧಾರಿಗಳು ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಹಳಷ್ಟು ಭಯನೇ ಅನಿಸುತ್ತೆ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅವರವರ ವರ್ತನೆಗಳು ಅವರವರ ಸಭ್ಯತೆಗಳು ನೋಡಿ ಭಗವಂತ ಅದಕ್ಕಷ್ಟೇ ಕೊಡ್ತಿದ್ದಾನೆ. ಯದ್ಭಾವಂ ತದ್ಭವತಿ ಅನ್ನೋ ಥರ. ಈಗ ಮಾಲೆ ಹಾಕುವಂಥದ್ದು, ಇನ್ನೂ ಸ್ವಲ್ಪ ಜನ ನೀವು ನೋಡಿದ ಇವರು ಒಂದು ಭಾಗದ ತಪ್ಪನ್ನು ನಡೆಸ್ತಿದ್ದಾರೆ, ಇನ್ನೂ ಸ್ವಲ್ಪ ಜನ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದಾರೆ. ಮಾಲೆ ಹಾಕೊಳ್ಳೋದು, ಪ್ರತಿ ಸಿಗ್ನಲ್ಗಳು ಸಹಿತ ಭಿಕ್ಷೆ ಬೇಡುವಂಥದ್ದು. ಅಯ್ಯಪ್ಪ ಬಡವ ಅಲ್ಲ. ಎಷ್ಟೋ ಸಂದರ್ಭದಲ್ಲಿ ದುಶ್ಚಟಗಳನ್ನು ಕೂಡ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಹೋಗೋರು ಇದ್ದಾರೆ. 4-6 ಜನ ನೋಡುವಂತಹ ರೀತಿಯಲ್ಲಿ ಈತ ಸ್ಮೋಕ್ ಮಾಡೋದು, ಸಿಗರೇಟ್ ಹೊಡೆಯೋದು, ಮತ್ತೆ ಕೆಲವು ನೋಡಿಮ್ಮ ವೃತ್ತಿ ಧರ್ಮಕ್ಕಾಗಿ ಮನುಷ್ಯ ಕಳ್ತನ ಮಾಡಿದ್ರೆ ಕಳ್ಳ ಅಂತ ಹೇಳ್ತಾರೆ, ಮಾಡಬಾರ್ದು ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಹಾಗೆ ದುಡಿಮೆಗಾಗಿ ತನ್ನ ಹೊಟ್ಟೆಗಾಗಿ ಒಂದು ಬಾರಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಮಾಲೆ ಹಾಕ್ಕೊಂಡು ಅವನ ವೃತ್ತಿ ಧರ್ಮ ಅದು, ಅವನು ಜೀವನ ಸಾಗಿಸಕ್ಕೆ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಮಾಡ್ತಿದ್ದಾನೆ ವಿನಃ ಅವನು ಕುಡಿಯೋಕ್ಕೆ ಹೋಗೋದಿಲ್ಲ. ಅದರಿಂದ ಅವನು ಒಪ್ಪುವಂಥ ವಿಚಾರ. ಆದರೆ ಅದೇ ವ್ಯಕ್ತಿ ಕುಡಿಯೋದಕ್ಕೂ ಚಟನ ಅಲ್ಲಿ ಮುಂದುವರಿಸ್ತಾನೆ ಅಂದರೆ ಅವನು ಮಾಲೆ ಹಾಕೋದಿಲ್ಲ, ಅರ್ಥವೇ ಇಲ್ಲ. ಎಸ್, ಆ ನಿಯಮಗಳ ಬಗ್ಗೆ ಹಾಗೆ ತಪ್ಪು ಕಲ್ಪನೆಗಳ ಬಗ್ಗೆ ನಾನು ಮಾತನಾಡ್ತೀನಿ ಗುರುಜಿ ನಿಮ್ಮ ಹತ್ರ. ಹಾಗೇನೆ ಈ ಒಂದು ನಿಯಮಗಳು ಏನೇನು ಹೇಳುತ್ತೆ, ನಿಜವಾಗ್ಲೂ ಈ ರೀತಿಯಂತಹ ಮೌಢ್ಯವನ್ನ ಅವರಿಗೆ ಹೇಳಿದವರು ಯಾರು, ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ತಿಳಿಸಿದವರು ಯಾರು, ಗುರುಸ್ವಾಮಿಗಳ ಪಾತ್ರಗಳು ಏನು?